ಕಲಬುರಗಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ರಾಜ್ಯ ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ. ಸಿದ್ದರಾಮಯ್ಯ ಮಂಡಿಸಿದಂತಹ ಬಜೆಟ್ನಲ್ಲಿ ಯಾವುದೇ ದೂರದೃಷ್ಟಿ ಇಲ್ಲ, ಇದು ಕೇವಲ ಭರವಸೆಗಳನ್ನು ನುಚ್ಚು ನೂರು ಮಾಡುವಂತಹ ಬಜೆಟ್ ಅಂತ ಲೇವಡಿ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧವೂ ವಾಗ್ದಾಳಿ ನಡೆಸಿದರು. ಚುನಾವಣೆಗಳು ಈಗಾಗಲೇ ನಮ್ಮ ಪಕ್ಷದ ವರಿಷ್ಠರು ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿದ್ದಾರೆ. ಬಾಗಲಕೋಟೆಗೆ ನಮ್ಮ ಮಾಜಿ ಶಾಸಕರಾಗಿರುವಂಥ ಹಿರಿಯರಾಗಿರ್ತಕ್ಕಂಥ ವೀರಣ್ಣ ಚರಂತಿಮಠ ಅವರ ಹೆಸರು ಘೋಷಣೆ ಆಗಿದೆ. ದಾವಣಗೆರೆ ದಕ್ಷಿಣಕ್ಕೆ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರ ಹೆಸರನ್ನು ಕೂಡ ಘೋಷಣೆ ಮಾಡಲಾಗಿದೆ. ವಿಶ್ವಾಸ ಇದೆ ಎರಡೂ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆಲುವು ದೊಡ್ಡ ಅಂತರದಲ್ಲಿ ಆಗ್ತದೆ ಅನ್ನೋ ಸಂಪೂರ್ಣ ವಿಶ್ವಾಸ ನಮಗೂ ಕೂಡ ಇದೆ. ಅದಕ್ಕಿಂತ ಹೆಚ್ಚಾಗಿ ಕಾರ್ಯಕರ್ತರು ಬಹಳ ಉತ್ಸಾಹದಲ್ಲಿದ್ದಾರೆ. ಮತ್ತೆ ಮತದಾರರು ಸಹ ಈ ಬಡವರ ವಿರೋಧಿ ಜನ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಪಾಠವನ್ನು ಕಲಿಸಬೇಕು, ಆ ನಿಟ್ಟಿನಲ್ಲಿ ನಾವು ಬಿಜೆಪಿನ ಗೆಲ್ಲಿಸಬೇಕು ಅನ್ನೋ ಉತ್ಸಾಹದಲ್ಲಿ ಕೂಡ ಮತದಾರ ಇರುವಂತದ್ದು ನಾವು ನೋಡ್ತಾ ಇದ್ದೇವೆ. ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಗಳು ಈಗಾಗಲೇ ನಮ್ಮ ಪಕ್ಷದ ವರಿಷ್ಠರು ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿದ್ದಾರೆ. ಬಾಗಲಕೋಟೆಗೆ ನಮ್ಮ ಮಾಜಿ ಶಾಸಕರಾಗಿರುವಂಥ ಹಿರಿಯರಾಗಿರ್ತಕ್ಕಂಥ ವೀರಣ್ಣ ಚರಂತಿಮಠ ಅವರ ಹೆಸರು ಘೋಷಣೆ ಆಗಿದೆ. ದಾವಣಗೆರೆ ತುಮಕೂರು ಜಿಲ್ಲೆ ಹುಳಿಯಾರು ಪೊಲೀಸ್ ಠಾಣೆಯಲ್ಲಿ ಲಾಕಪ್ ಡೆತ್ ಆಗಿರುವಂತಹ ಆರೋಪ ಕೇಳಬಂದಿದೆ. ಜೂಜಾಟದ ಆರೋಪದ ಅಡಿಯಲ್ಲಿ ವಿಚಾರಣೆಗೆ ಅಂತ ಕರೆತಂದಿದ್ದ ಒಬ್ಬ ವ್ಯಕ್ತಿ ಠಾಣೆಯಲ್ಲೇ ಸಾವನ್ನಪ್ಪಿದ್ದಾರೆ. ಇದು ಪೊಲೀಸರ ಕಿರುಕುಳದಿಂದ ಆಗಿರುವಂತಹ ಸಾವು ಅಂತ ಗ್ರಾಮಸ್ಥರು ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಹುಳಿಯಾರು ಈಗ ರಣರಂಗವಾಗಿ ಮಾರ್ಪಟ್ಟಿದೆ. ತುಮಕೂರಿನ ಹುಳಿಯಾರು ಪೊಲೀಸ್ ಠಾಣೆಯಲ್ಲಿ ನಡೆದಂತಹ ಲಾಕಪ್ ಡೆತ್ ಪ್ರಕರಣ ಈಗ ರಾಜ್ಯ ರಾಜಕಾರಣದಲ್ಲಿ ಸಂಚಲನವನ್ನೇ ಮೂಡಿಸಿದೆ. ವಿಚಾರಣೆ ವೇಳೆ ವ್ಯಕ್ತಿ ಸಾವನ್ನಪ್ಪಿದ ಬೆನ್ನಲ್ಲೇ ಗೃಹ ಸಚಿವರು ಎಚ್ಚೆತ್ತುಕೊಂಡಿದ್ದಾರೆ. ಪ್ರಕರಣವನ್ನು ಸಿಐಡಿ ತನಿಖೆಗೆ ಒಪ್ಪಿಸೋದಕ್ಕೆ ಅಂತ ನಿರ್ಧಾರ ಕೂಡ ಮಾಡಿದ್ದಾರೆ. ಪೊಲೀಸರ ಹಲ್ಲೆಯಿಂದಲೇ ಸಾವು ಸಂಭವಿಸಿದೆ ಅನ್ನೋ ಕುಟುಂಬಸ್ಥರ ಗಂಭೀರ ಆರೋಪದ ಬೆನ್ನಲ್ಲೇ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಹತ್ವದ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಇಲ್ಲ, ಅವರು ನಾನು SP-ಗೆ ಮಾತಾಡಿದೆ. ಅವರು ಲಾಕಪ್ ಡೆತ್ ಅಲ್ಲ, ಅವರು ಸ್ಟೇಷನ್ಗೆ ಕರ್ಕೊಂಬಂದಿದ್ದಕ್ಕೆ ಅವರು ಏನೋ ಒಂದು ರೀತಿಯಲ್ಲಿ ಅವ್ರಿಗೆ ಏನಾಗಿದೆ ಅಂತ ಇನ್ನೂ ಗೊತ್ತಿಲ್ಲ. ಅದನ್ನು ತೀರ್ಕೊಂಡಿದ್ದಾರೆ. ಅದನ್ನು ನಾನೀಗ CID ಕೊಡಬೇಕು ಅಂತೇಳಿ ಡಿಸೈಡ್ ಮಾಡಿದ್ದೇನೆ. CID ಕೊಡ್ತೇವೆ. ಅವ್ರ ಕುಟುಂಬಸ್ಥರ ಆರೋಪ ಮಾಡ್ತಾ ಇರ್ತಕ್ಕಂಥದ್ದು ಅವ್ರನ್ನ ಕಳಿಸಿದ್ದಾರೆ, ಹಾಗಾಗಿ ಸಾವೊಪ್ಪಿದ್ದಾರೆ ಅನ್ನುವಂಥದ್ದು. ಇನ್ನು ನಾಡಿನಾದ್ಯಂತ ಯುಗಾದಿ ಹಬ್ಬದ ಸಡಗರ ಮನೆ ಮಾಡಿದೆ. ಧಾರವಾಡದ ಅಮ್ಮಿನಬಾವಿಯಲ್ಲಿ ಮಾತ್ರ ಹಬ್ಬದ ದಿನವೇ ನೆತ್ತರು ಹರಿದೋಗಿದೆ. 6 ಎಕರೆ ಜಮೀನಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹುಟ್ಟಿದ ಅಣ್ಣ ತಂಗಿಯನ್ನೇ ಬರ್ಬರವಾಗಿ ಕೊಚ್ಚಿ ಕೊಲೆ ಮಾಡಿದ್ದಾರೆ. ಭೂಮಿ ಪೂಜೆ ಮಾಡಬೇಕಾಗಿದ್ದ ಜಮೀನಿನಲ್ಲೇ ತಂಗಿಯ ರಕ್ತ ಹರಿದು ಹೋಗಿದೆ. ಗಡಿ ಜಿಲ್ಲೆ ಚಾಮರಾಜನಗರದಲ್ಲಿ ಚಿರತೆ ಹಾವಳಿ ಮುಂದುವರಿತಾ ಇದ್ದು, ಹನ್ನೂರು ಹೊರವಲಯದಲ್ಲಿ ನಾರಾಯಣ ನಾಯ್ಕ ಎಂಬುವರಿಗೆ ಸೇರಿದ ಕರು ಚಿರತೆ ದಾಳಿಗೆ ಬಲಿಯಾಗಿದೆ. ಪದೇ ಪದೇ ಜಾನುವಾರುಗಳ ಮೇಲೆ ದಾಳಿ ನಡೀತಾ ಇರೋದ್ರಿಂದ ಗ್ರಾಮಸ್ಥರು ಭೀತಿಗೆ ಒಳಗಾಗಿದ್ದಾರೆ. ಕೂಡಲೇ ಕಾರ್ಯಾಚರಣೆ ನಡೆಸಿ ಚಿರತೆಯನ್ನ ಸೆರೆ ಹಿಡಿಬೇಕು ಅಂತ ಅರಣ್ಯ ಇಲಾಖೆಗೆ ಸಾರ್ವಜನಿಕರು ಒತ್ತಾಯ ಮಾಡಿದ್ದಾರೆ. ಶಿವಮೊಗ್ಗದ ತಾವರೆಕೊಪ್ಪ ವನ್ಯಜೀವಿ ಧಾಮದಲ್ಲಿ ಕರುಣಾಜನಕ ಒಂದು ಘಟನೆ ಸಂಭವಿಸಿದೆ. ಪ್ರಾಣಿಗಳ ಪ್ರಾಣ ಉಳಿಸೋದಕ್ಕೆ ಹೋದಂತಹ ಒಬ್ಬ ವೃದ್ಧೆ ವೈದ್ಯೆಯೊಬ್ಬರು ಅದೇ ಪ್ರಾಣಿಯ ದಾಳಿಗೆ ಸಿಲುಕಿ ಬಲಿಯಾಗಿದ್ದಾರೆ. ಗರ್ಭಿಣಿ ನೀರಾಣೆಗೆ ಚಿಕಿತ್ಸೆ ನೀಡೋದಕ್ಕೆ ಹೋದಂತಹ 26 ವರ್ಷದ ಯುವ ವೈದ್ಯೆ ನೀರಾನೆ ರೌದ್ರಾವತಾರಕ್ಕೆ ಬಲಿಯಾಗಿದ್ದಾರೆ. ಅರಣ್ಯ ಇಲಾಖೆ ಸುರಕ್ಷತಾ ಲೋಪದ ಬಗ್ಗೆ ಈಗ ದೊಡ್ಡ ಪ್ರಶ್ನೆಗಳು ಎದ್ದಿವೆ.
ಖಚಿತ ಮಾಹಿತಿ ಮೇರೆಗೆ ಮೈಸೂರು ಪೊಲೀಸರು ಡ್ರಗ್ಸ್ ಜಾಲದ ವಿರುದ್ಧ ಸಮರ ಸಾರಿದ್ದಾರೆ. ಎನ್ಸಿಬಿ ದಾಳಿ ಬೆನ್ನಲ್ಲೇ ಎಚ್ಚೆತ್ತುಕೊಂಡಂತಹ ಪೊಲೀಸ್ ಆಯುಕ್ತರು 14 ವಿಶೇಷ ತಂಡಗಳನ್ನು ರಚನೆ ಮಾಡಿ ಹೆಬ್ಬಾಳು, ಊಟಗಳ್ಳಿ ಸೇರಿದಂತೆ ವಿವಿಧ ಕೈಗಾರಿಕಾ ಪ್ರದೇಶಗಳಲ್ಲಿ ತೀವ್ರವಾಗಿ ಶೋಧ ನಡೆಸ್ತಾ ಇದ್ದಾರೆ. ರಾಸಾಯನಿಕ ಘಟಕ ಹಾಗೂ ಶೆಡ್ಗಳನ್ನು ಗುರಿಯಾಗಿಸಿಕೊಂಡು ಕಳೆದ 3 ದಿನಗಳಿಂದ ಈ ಕಾರ್ಯಾಚರಣೆ ಮುಂದುವರಿತಾ ಇದೆ. ಬೆಂಗಳೂರಿನಲ್ಲಿ ಒಬ್ಬ ವಿಶಿಷ್ಟ ಖತರ್ನಾಕ್ ಕಳ್ಳ ಪೊಲೀಸರ ಬಲೆಗೆ ಬಿದ್ದಿದ್ದಾನೆ. ಈತ ಮನೆಗಳನ್ನಾಗ್ಲಿ ರಸ್ತೆಯಲ್ಲಿ ಹೋಗೋರನ್ನಾಗ್ಲಿ ಲೂಟಿ ಮಾಡ್ತಾನೆ ಇರಲಿಲ್ಲ. ಇವನ ಟಾರ್ಗೆಟ್ ಬೆಳ್ಳಂಬೆಳಗ್ಗೆ ದೇವರಿಗೆ ಪೂಜೆ ಮಾಡುವ ಅರ್ಚಕರು. ಮುತ್ತೈದೆಯರಿಗೆ ಬಾಗಿನ ಕೊಡ್ತೀನಿ ಅಂತ ಹೇಳಿ ಅರ್ಚಕರ ಪತ್ನಿಯರನ್ನೇ ಆಟೋದಲ್ಲಿ ಕರೆದೊಯ್ದು ಅವರ ಮೈ ಮೇಲೆ ಇದ್ದ ಒಡವೆಗಳನ್ನು ನಾಜೂಕಾಗಿ ಎದುರಿಸ್ತಾ ಇದ್ದ. ಈ ಪ್ರವೀಣ್ ಭಟ್ಟನ ಭಕ್ತಿ ನಾಟಕ ವಂಚನೆಯ ಅಸಲಿ ಮುಖವಾಡ ಈಗ ಕಳಿಸಿಬಿಟ್ಟಿದೆ. ಕೆಎಸ್ಆರ್ಟಿಸಿ ಚಾಲಕನ ನಿರ್ಲಕ್ಷ್ಯಕ್ಕೆ ಮಹಿಳೆಯೊಬ್ಬರು ಬಲಿಯಾಗುವ ಹಂತಕ್ಕೆ ತಪ್ಪಿದ್ದಾರೆ. ಬಸ್ ನಿಲ್ದಾಣದ ಒಳಗೆ ನಡೆದುಕೊಂಡು ಹೋಗ್ತಾ ಇದ್ದ ಮಹಿಳೆ ಮೇಲೆ ಬಸ್ ಹಾಯಿಸಿದಂತಹ ಘಟನೆ ಗದಗ ಜಿಲ್ಲೆ ಲಕ್ಷ್ಮೇಶ್ವರದಲ್ಲಿ ಬೆಳಕಿಗೆ ಬಂದಿದೆ. ಬಸ್ಸಿನ ಚಕ್ರ ಕಾಲಿನ ಮೇಲೆ ಹರಿದಿದ್ರಿಂದಾಗಿ ಮಹಿಳೆ ಸಾವು ಬದುಕಿನ ನಡುವೆ ಹೋರಾಟ ನಡೆಸ್ತಾ ಇದ್ದಾರೆ. ಹೆತ್ತ ತಾಯಿಗಿಂತ ಮಿಗಿಲಾಗಿರುವ ದೈವ ಇಲ್ಲ ಅಂತ ಹೇಳ್ತಾರೆ. ಮಗ ಎಷ್ಟೇ ತಪ್ಪು ಮಾಡಿದ್ದು ತಾಯಿ ಕ್ಷಮಿಸ್ತಾಳೆ ಅನ್ನೋದು ನಂಬಿಕೆ. ಆದರೆ ಉತ್ತರ ಪ್ರದೇಶದ ಬರೇಲಿಯಲ್ಲಿ ಒಬ್ಬ ತಾಯಿ ತನ್ನ ಮಗ ಮಾಡಿದ ಘೋರ ಕೃತ್ಯಕ್ಕೆ ನ್ಯಾಯದ ಪರವಾಗಿ ನಿಂತಿದ್ದಾರೆ. ಕೇವಲ ಜಮೀನಿಗಾಗಿ ಹೆತ್ತ ತಂದೆಯನ್ನೇ ಕಟುಕನಂತೆ ಕೊಂದ ಮಗನ ವಿರುದ್ಧ ತಾಯಿ ಕೋರ್ಟ್ನಲ್ಲಿ ಸಾಕ್ಷಿ ನುಡಿದಿದ್ದಾರೆ. ತಾಯಿಯ ಈ ಒಂದು ಸಾಕ್ಷ್ಯದಿಂದಾಗಿ ಈಗ ಮಗನಿಗೆ ಜೀವಾವಧಿ ಶಿಕ್ಷೆಯಾಗಿದೆ. ಬೀದರ್ನಲ್ಲಿ ಕಳೆದ ಕೆಲವು ದಿನಗಳಿಂದ ಬೈಕ್ ಸವಾರರ ನಿದ್ದೆಗೆಡಿಸಿದ್ದಂತಹ ಸ್ಪೆಷಲ್ ಕಳ್ಳನೊಬ್ಬ ಈಗ ಪೊಲೀಸರ ಬಲೆಗೆ ಬಿದ್ದಿದ್ದಾನೆ. ಈತನ ವಿಶೇಷತೆ ಏನಂದ್ರೆ ಈತ ಬೇರೆ ಯಾವ ಬೈಕ್ಗಳನ್ನು ಕೂಡ ಮುಟ್ತಾನೆ ಇರಲಿಲ್ಲ. ಕೇವಲ ಹೀರೋ ಹಾಗೂ ಸ್ಪ್ಲೆಂಡರ್ ಬೈಕ್ಗಳನ್ನೇ ಟಾರ್ಗೆಟ್ ಮಾಡಿ ಕಳ್ಳತನ ಮಾಡ್ತಾ ಇದ್ದ. ಈ ಕಿಲಾಡಿ ಈಗ ಗಾಂಧಿಗಂಜ್ ಪೊಲೀಸರ ಅತಿಥಿಯಾಗಿದ್ದಾನೆ. ಬಂಧಿತನಿಂದ ಬರೋಬ್ಬರಿ 15 ಬೈಕ್ಗಳನ್ನು ಜಪ್ತಿ ಮಾಡಲಾಗಿದೆ. ಮಾಡಿದ್ದ ಗಾಂಧಿಗಂಜ್ ಅಂಡ್ ನ್ಯೂಟನ್ ಪೊಲೀಸ್ ಆಫೀಸರ್ಸ್ಗೂ ಹಾಗೂ ಕ್ರೈಮ್ ಸ್ಟಾಫ್ಗೂ ನನ್ನ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದಾರೆ. ಸುಮಾರು 15 ಹೀರೋ ಸ್ಪ್ಲೆಂಡರ್ ಬೈಕ್ ಕದ್ದಿದ್ದ ಒಬ್ಬ ಕದಿಮರನ್ನು ನಮ್ಮ ಬೀದರ್ ಸಿಟಿ ಪೊಲೀಸರು ನಿನ್ನೆ ಹಿಡಿದಿದ್ದಾರೆ. ಹಾಗೂ 10 ಲಕ್ಷದ ಮೌಲ್ಯದ 15 ಬೈಕ್ಗಳನ್ನು ಸೀಸ್ ಮಾಡಿದ್ದಾರೆ. ಕಾನೂನು ಪ್ರಕಾರ ಈ ಬೈಕ್ಗಳ ಓನರ್ಗಳನ್ನು ಗುರುತಿಡಿದು ಅವರವರಿಗೆ ಕೋತಿ ಮಾಡಿದ ಕೀಟಲೆಗೆ ಅಮಾಯಕನೊಬ್ಬ ಜೀವ ಕಳೆದುಕೊಂಡಿರುವಂತಹ ಘೋರ ಘಟನೆ ತುಮಕೂರು ನಗರದಲ್ಲಿ ಬೆಳಕಿಗೆ ಬಂದಿದೆ. ಕೆಲಸ ಮುಗಿಸಿಕೊಂಡು ಮನೆಗೆ ಮರಳುತ್ತಾ ಇದ್ದ ವ್ಯಕ್ತಿ ಮೇಲೆ ಹೆಜ್ಜೇನುಗಳು ಏಕಾಏಕಿ ರೌದ್ರಾವತಾರ ತಾಳಿ ದಾಳಿ ಮಾಡಿವೆ. ನೂರಾರು ಜೇನು ನೊಣಗಳ ಕಡಿತಕ್ಕೆ ಸಿಲುಕಿ ಒಬ್ಬ ವ್ಯಕ್ತಿ ತಮ್ಮ ಪ್ರಾಣ ಕಳೆದುಕೊಂಡಿದ್ದಾರೆ. ಮದುವೆ ಅಂದ್ರೆ 100 ಕಾಲದ ಸುಖ ಅಂತ ಹೇಳ್ತಾರೆ. ಆದರೆ ಈ ಗಂಡನಿಗೆ ಮಾತ್ರ ಅದು ಕೇವಲ 15 ದಿನದ ಆಟವಾಗಿದೆ. ಚಿಂತಾಮಣಿ ತಾಲೂಕಿನ ಬಟ್ಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಅಚ್ಚರಿಯ ವಂಚನೆ ಪ್ರಕರಣ ಬೆಳಕಿಗೆ ಬಂದಿದೆ. ಬ್ರೋಕರ್ಗಳ ಮಾತನ್ನ ನಂಬಿ ಒಂದೇ ದಿನದಲ್ಲಿ ಹುಡುಗಿ ನೋಡಿ ಆಕೆಯನ್ನ ತಾಳಿ ಕಟ್ಟಿದ್ದ ಪತಿ ಈಗ ಬಿಗ್ ಶಾಕ್ ಎದುರಾಗಿದೆ. ಮದುವೆಯಾದ 15 ದಿನಕ್ಕೆ ಪತ್ನಿಯ ಒಡವೆ ಸಮೇತವಾಗಿ ಪತ್ನಿ ಪರಾರಿಯಾಗಿದ್ದಾರೆ. ಬ್ರೋಕರ್ ಇಬ್ಬರು ಇದ್ದಾರೆ ಸರ್, 3 ಜನ. ಅವರು ತೋರಿಸಿದ್ದಾರೆ ನಮ್ಗೆ. ನಮ್ಮ ಮಾಮ ಅವರ ಬಾಮಾರ್ದೊಬ್ರು, ಇಬ್ರು ಏರೆಯವರು. ಅವ್ರು ತೋರಿಸ್ಬಿಟ್ಟು ಅವ್ರು ಹುಡುಗಿ ನೀವು ಮದುವೆ ಆಗಿಲ್ಲ అంటే ನಿಮ್ಗೆ ಆಗಲ್ಲ, ಮತ್ತೆ ಅವ್ರು ಬೇರೆ ಕಡೆಗೆ ಹೋಗ್ಬಿಟ್ಟಾರೆ. ಆ ಥರ ಮಾಡಿಬಿಟ್ಟು ಅರ್ಜೆಂಟ್ ಮಾಡಿಬಿಟ್ರು. ಅದಕ್ಕೂ ಲೈಕ್ಸ್ ಹಾಗೂ ಕಮೆಂಟ್ಸ್ಗಾಗಿ ಮಾಡುವಂತಹ ರೀಲ್ಸ್ ಹುಚ್ಚಾಟ ಇಂದು ಒಂದು ಕುಟುಂಬದ ಕುಡಿಯನ್ನೇ ಬಲಿ ಪಡ್ಕೊಂಡಿದೆ. ಹುಬ್ಬಳ್ಳಿಯಲ್ಲಿ ಸ್ಟಂಟ್ ಮತ್ತು ಕ್ರ್ಯಾಶ್ ರೀಲ್ಸ್ ಮಾಡೋದಕ್ಕೆ ಹೋಗಿ ಬಿಜೆಪಿ ಮುಖಂಡನ 15 ವರ್ಷದ ಪುತ್ರ ದುರ್ಮರಣಕ್ಕೀಡಾಗಿದ್ದಾರೆ. ಯುಗಾದಿ ಹಬ್ಬದ ಸಂಭ್ರಮಕ್ಕೆ ಅಂತ ಮನೆಗೆ ಬಂದಿದ್ದ ಬಾಲಕ ಇವತ್ತು ಹೆಣವಾಗಿ ಮರಳಿದ್ದಾರೆ.
ಅವ್ರು ಮಾತಾಡ್ಸಿಲ್ಲ ಅಂಕಲ್, ನಾ ಮಾತಾಡ್ಸಿಲ್ಲ ಅಂಕ ಅವನಿಗೆ. ಅವ್ರಿಬ್ರು ಮೊದ್ಲೇ ಬಂದಾರ ಅವ್ರು. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮತ್ತೊಂದು ಭೀಕರ ಕೊಲೆ ನಡೆದು ಹೋಗಿದೆ. ಪ್ರೀತಿ ಹೆಸರಿನಲ್ಲಿ ಕಿರಾತಕನೊಬ್ಬ ವಿವಾಹಿತೆಯನ್ನೇ ಬಲಿ ಪಡ್ಕೊಂಡಿದ್ದಾನೆ. ನನ್ನನ್ನು ಪ್ರೀತಿ ಮಾಡುವಂತ, ನನ್ನ ಜೊತೆ ಮಾತನಾಡುವಂತ ಪೀಡಿಸ್ತಾ ಇದ್ದ ಯುವಕ ಆಕೆ ಒಪ್ಪದೇ ಇದ್ದಿದ್ದಕ್ಕೆ ದಾರುಣವಾಗಿ ಕೊಲೆ ಮಾಡಿದ್ದಾನೆ. ಪೊಲೀಸರು ಬುದ್ಧಿ ಹೇಳಿದ್ರೂ ಕೂಡ ಸುಧಾರಿಸದ ಈ ಗ್ಯಾರೇಜ್ ಹುಡುಗ ಈಗ ತಾನು ಇಷ್ಟಪಟ್ಟಿದ್ದ ಹೆಣ್ಣನ್ನೇ ಹೆಣವಾಗಿಸಿದ್ದಾನೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.